ಸೇರೆಂಬ ಈ ಮಿಡಿನಾಗರ ಹಿಡೆ ಎತ್ತಿ ಆಡಬೇಕಾದರೆ ಶಕುನಿಯಂತೆ ನಾಗರ ತಂತ್ರ ಹೂಡಲೇಬೇಕು. ಅದು ಯಾವ ಸೂತ್ರ? ಅದುವೇ ಆ ಬದರಂಗಿಯನ್ನು ಅಧೋಪಾತಾನ ಕೇಳಿಸಿ ನಾನೇ ಈ ಗರತಿಯರ ಗಂಡ ಎಂದು ಹೇಳಿಕೊಳ್ಳುವ ಕುರು ಸಾಮ್ರಾಜ್ಯವನ್ನೇ ರಕ್ಷಣೆ ಮಾಡುತ್ತೇನೆ ಎಂದು ಪ್ರತಿಜ್ಞೆಗೈದ ಆ ಭೀಷ್ಮಾಚಾರಿ ಸತ್ತ ವಾಪಸ್ಸಿ ಗಂಡಿಯಿಂದ ಸೂತ ಪುತ್ರನೆಂಬ ಅವಮಾನಕ್ಕೆ ಗುರಿಯಾಗಿ ಅಧಾರ್ಮಿಕ ಕೌರವವನ್ನು ತನ್ನ ಎದೆ ಕವಚ ಕರ್ಣ ಕುಂಡಲ ದಾನ ಮಾಡಿ ಕೊನೆಗೆ ಅರ್ಜುನನ ಆದಲಿಯ ಬಾಣಕ್ಕೆ ತುತ್ತಾಗಿ ಸತ್ತ ಆ ದಾನ ಶೂರಕರ್ಣ. ಅದರಂತೆ ಬದಲಂಗಿ ಇಂದು ನೀನು ಕಾವೇರಿಯ ರಕ್ಷಣೆ ಮಾಡುತ್ತೇನೆಂದು ತಾಳಿ ಕಟ್ಟಿದ ನಿನ್ನ ಬಾಳು ಬಳಿ ಕತ್ತರಿಸಿತು. ಆ ಕಾವೇರಿಯಿಂದನೇ ಬೀದಿ ಪಾಲಾಗಿ ಸಾಯುವೆ ನನ್ನ ಕೈಯಲ್ಲಿ. ಯಾಕೆಂದರೆ ಇದು ಕಲಿಯುಗ, ಕಳ್ಳ ತಂತ್ರಿಗಳ ಯುಗ. ನಿನ್ನಂತ ತಾಂತ್ರಿಕನಿಗೆ ಮಾಂತ್ರಿಕನ ನನ್ನ ಷಡ್ಯಂತ್ರದಲ್ಲಿ ನಿನ್ನನ್ನು ಮತ್ತೆ ಸಿಲುಕಿಸಿ ನನಗಾದ ಸೇಡು ತೀರಿಸಿಕೊಳ್ಳಲೇನ ಬಿಡಲಾರೆ. ನನ್ನ ಹೆಸರು ಮುನಿರತ್ನನೇ ಅಲ್ಲ. ತಾವು ಸುಧಾಕರನಲ್ವೇ? ಹೌದು ಸರ್. ತಾವು? ನಾನು ಈ ನಾಡಿನ ಪೆಟ್ಟಪ್ಪಗೌಡನ ಸಂಸ್ಥೆಗಳ ಒಡೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮುನಿರತ್ನ ಅಂತ. ಓಕೆ, ನಾನು ಇಲ್ಲಿಯವರೆಗೂ ನಿಮ್ಮ ನಿರೀಕ್ಷಣೆಯಲ್ಲೇ ಇದ್ದೆ. ಅಕಸ್ಮಾತ್ ತಾವೋ ಭೇಟಿ ಕೊಟ್ಟ. ಹೌದೇ? ನನ್ನಿಂದ ಏನಾದರೂ ಅವಶ್ಯಕತೆ ಏನಾದರೂ ಇದ್ದೆ? ಚೇಚೆ, ಅಂಥದ್ದೇನಿಲ್ಲ. ತಮ್ಮ ತಂದೆಯವರ ಕಿಡ್ನಾಪ್ ಸಮಾಚಾರ ಏನು ಆಯಿತು ಅಂತ ಸ್ವಲ್ಪ ನೆನಪು ಮಾಡಿಕೊಂಡೆ ಅಷ್ಟೇ. ಆ ವಿಚಾರ ನನ್ನ ಮಾವಂದರು ಮಾಡುತ್ತಿದ್ದಾರೆ. ನಾನು ಓದುವ ಆತುರದಲ್ಲಿ PSI ಹುದ್ದೆ ಗಿಟ್ಟಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಸರಿ ಸರಿ, ಅಧಿಕಾರದ ಹಂಬಲವೇನೋ ನಿಮಗಿದೆ, ಅದು ನಿಜ. ಆದರೆ ನಿಮ್ಮ ತಂಗಿಯ ಮದುವೆಗೆ ಬರುವಷ್ಟು ಸಮಯ ನಿಮಗೆ ಸಿಗಲಿಲ್ಲವೇ? ಏನು ಸರ್? ಯಾರ ಮದುವೆ? ಯಾರೊಂದಿಗೆ? ಏನು ಸಮಾಚಾರ? ಏನು ಈ ವಿಷಯ ತಮಗೆ ಗೊತ್ತೇ ಇಲ್ವಾ? ಏನು ಸರ್, ನಾಳೆ ನೀವು ಪೊಲೀಸ್ ಅಧಿಕಾರಿಯಾಗುವರು. ಪೊಲೀಸ್ ಅಂದ್ರೆ ಮೈಯೆಲ್ಲ ಕಣ್ಣಾಗಿರುತ್ತೆ. ಆ ನಿಮ್ಮ ತಂಗಿ ಬದರಂಗಿಯೊಂದಿಗೆ ಮದುವೆ ಆದದ್ದು ತಮಗೆ ಗೊತ್ತಿಲ್ಲ ಅಂದ್ರೆ ಛೆ, ಏನು ಹೇಳೋದು ಗೊತ್ತಿಲ್ಲ. ಮುನಿರತ್ನ, ಏನು ಹೇಳುತ್ತಿರುವಿರಿ ನೀವು? ನನ್ನ ತಂಗಿ ಕಾವೇರಿಯ ಮದುವೆ ನನ್ನ ಮಾವ ಬದರಂಗಿಯೊಂದಿಗೆ ಆಯ್ತೆ. ಸುಳ್ಳಾದರೆ ತಾವು ಈ ಫೋಟೋ ನೋಡಿದ್ರು. ಇದೆಂತ ದುರ್ಘಟನೆ ನಡೆಯಿತು ನನ್ನ ಬಾಳಿನಲ್ಲಿ. ಸಾಕಷ್ಟು ಶಾಲೆಗಳಲ್ಲಿ ತೋಟಿಗಿರಿ ಓದಿದ ನನ್ನ ತಂಗಿ ಒಬ್ಬಳು ಒಬ್ಬ ಹಳ್ಳಿ ಒಮ್ಮನೊಂದಿಗೆ ಸಾಧ್ಯವಿಲ್ಲ. ಇದರಲ್ಲೇನೋ ಮೋಸವಿದೆ. ನನಗೆ ತಿಳಿಸದೆ ನನ್ನ ತಂಗಿಯನ್ನು ಮದುವೆ ಮಾಡಿಕೊಳ್ಳುವಷ್ಟು ನೀಚರಾದರೆ ನನ್ನ ಮಾವಂದರು. ಮೋಸ. ಹೌದು, ಇದು ಮೋಸನೇ ಇರಬಹುದು. ಯಾಕೆಂದರೆ ಹೇಗೋ ನೀನು ಪೊಲೀಸ್ ಆಗ್ತಿ ಅನ್ನೋ ವಿಷಯ ಅವರಿಗೆ ಚೆನ್ನಾಗಿ ಗೊತ್ತು ಇದೆ. ಇದೇ ನೆಪದಲ್ಲಿ ಆ ದುರ್ಗಾ ದೇವಸ್ಥಾನದ ಬಂಗಾರವನ್ನು ಕಳವು ಮಾಡಿದ್ದಾನಂತೆ. ಇದೇನು ಮಾಯಾಜಾಲವೋ ಕಳ್ಳತನವೋ ನನಗಂತೂ ಗೊತ್ತಿಲ್ಲ. ತಿಳಿದಷ್ಟು ಹೇಳಿದ್ದೇನೆ ಅಷ್ಟೇ. ಎಲ್ಲ ಮೋಸಗಾರರೇ, ನಾನು ತಿಳಿದುಕೊಂಡಂತೆ ಯಾವುದೂ ಆಗಲಿಲ್ಲವಲ್ಲ. ಅದು ನಿಮ್ಮ ದುರ್ದೈವೋ ನನ್ನ ಹಣೆ ಬರವ ಇರಲಿ. ಸಾವುಕಾಸಿದರ ಸಮಾಚಾರ ತಿಳಿದುಕೊಂಡು
ಅಧಿಕಾರ ವಹಿಸಿಕೊಂಡು ಇದರ ಆಟವಾಡಿದರಾಯ್ತು. ಬರ್ತೀನಿ. ಇದೇನು ಮುನಿರತ್ನ, ಅಲ್ಲಿ ನಿನಗಾಗಿ ನಾನು ದಾರಿ ಕಾಯುತ್ತಿರುವೆ. ಈ ಸುಧಾಕರ್ನೊಂದಿಗೆ ಏನೋ ಹೊಸ ಸಮಾಚಾರವನ್ನೇ ಕೈಗೆತ್ತಿಕೊಂಡಿದೆಯಲ್ಲ? ಹೌದು ಕಪ್ಪಾಲಿ, ಹೌದು. ನನ್ನ ಸೇಡಿನ ಕಿಡಿ ಹೊತ್ತಿ ಹಾರಬೇಕಾದರೆ ನಾನು ಇವನಿಗೆ ಕೊಟ್ಟ ಬಾಂಬವರನ್ನೆಲ್ಲ ಸುಡಲೇಬೇಕು ಎಂದು ಕಾವೇರಿ ನನ್ನ ಕೈ ತಪ್ಪಿ ಅವನು ಒಪ್ಪಿದ. ಅಂದಿನಿಂದ ತಗತಗಿಸುತ್ತಿದೆ ನನ್ನ ದೇವಾಗ್ನಿ. ಆ ಕಾವಾಗ್ನಿ ಬ್ರಹ್ಮಪುರವೇ ಸೇರಿಕೊಂಡಿತು. ನಾಳೆ ನಡಿಲೇ ಕಾವೇರಿಯ ಕದ್ದ ಸುದ್ದಿ. ಬನ್ನಿ ಬನ್ನಿ, ಆ ಯುದ್ಧ ಹೇಗೆ ನಡೆಯುತ್ತೆ ಅಂತ ಕಾದು ನೋಡೋಣ. ಕುರುಕ್ಷೇತ್ರವನ್ನು ತನ್ನ ರುಂಡದಿಂದ ಮಾಡಿದ ಆ ಕಥ ತಜ್ಜನ ಮಗ ಬರ್ಬರಿಕೆನಂತೆ